ಫ್ರೆಂಡ್ಸ್, ನಿಮ್ಮ ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇದೆಯಾ? ಇಲ್ಲ ಅಂದರೆ ಈ ವಿಡಿಯೋ ನೋಡಿ ಹಾಗೂ ಚೆಕ್ ಮಾಡಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇಲ್ಲಿವರೆಗೆ ನನ್ನ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ಸೊ ಸ್ನೇಹಿತರೆ, ನಾನು ಹೇಳಿದ ಹಾಗೆ ಆಧಾರ್ ಕಾರ್ಡ್ ನಿಮ್ಮ ಪ್ರತಿಯೊಂದು ಸರ್ಕಾರಿ ದಾಖಲಾತಿಗಳಿಗೆ ಲಿಂಕ್ ಆಗಿರಬೇಕು. ನಿಮ್ಮ ರೇಷನ್ ಕಾರ್ಡ್ ಆಗಿರಲಿ, ವೋಟರ್ ಐ ಡಿ ಆಗಿರಲಿ ಅಥವಾ ಪ್ಯಾನ್ ಕಾರ್ಡ್ ಆಗಿರಲಿ, ಎಲ್ಲ ಡಾಕ್ಯುಮೆಂಟ್ಸಿಗೂ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರಲೇಬೇಕು. ಇಲ್ಲಾಂದರೆ ಈ ಡಾಕ್ಯುಮೆಂಟ್ಸ್ ಎಲ್ಲ ಇನ್ಆ್ಯಕ್ಟಿವ್ ಆಗಿಬಿಡುತ್ತೆ. ಅದೇ ಥರ ನಿಮ್ಮ ಬ್ಯಾಂಕ್ ಅಕೌಂಟಿಗೂ ಸಹ, ನಿಮ್ಮ ಬ್ಯಾಂಕ್ ಖಾತೆಗೂ ಸಹ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರಲೇಬೇಕು. ಇಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗಿಬಿಡುತ್ತೆ, ಇನ್ಆ್ಯಕ್ಟಿವ್ ಆಗಿಬಿಡುತ್ತೆ. ನೀವು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಬರೋದಿಲ್ಲ. ಅದೇ ಥರ ನೀವು ಬ್ಯಾಂಕ್ ಅಕೌಂಟ್ನಿಂದ ಯಾವುದೇ ಒಂದು ಸರ್ಕಾರಿ ಸೌಲಭ್ಯ ಪಡೆಯೋ ಹಾಗಿಲ್ಲ. ಒಂದು ಪಕ್ಷ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಇಲ್ಲ ಅಂದರೆ. ಈಗ ನಮ್ಮ ಕರ್ನಾಟಕ ಸರ್ಕಾರದ ಹಲವಾರು ಗ್ಯಾರಂಟೀಸ್ಗಳಿವೆ. ಗೃಹಲಕ್ಷ್ಮಿ, ನಂತರ ಯುವ ನಿಧಿ, ಆಮೇಲೆ ಅನ್ನಭಾಗ್ಯ, ಇವೆಲ್ಲ ಅಮೌಂಟು ಕೆಲವರಿಗೆ ಯಾಕೆ ಬರ್ತಾಯಿಲ್ಲ ಅಂದರೆ ಅವರ ಆಧಾರ್ ಕಾರ್ಡು ಅವ್ರ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಇಲ್ಲ. ಹಾಗಾಗಿ ಅವ್ರ ಬ್ಯಾಂಕ್ ಅಕೌಂಟೆಲ್ಲ ಫ್ರೀಸ್ ಆಗಿಬಿಟ್ಟಿದ್ದಾವೆ, ಇನ್ಆ್ಯಕ್ಟಿವ್ ಆಗಿಬಿಟ್ಟಿದ್ದಾವೆ. ಸೊ ಇದನ್ನು ನೀವು ನೋಡಲು ನೀವು ಬ್ಯಾಂಕಿಗೆ ಹೋಗಬೇಕು, ಅಲ್ಲಿ ಹೋಗಿ ಚೆಕ್ ಮಾಡಿಸ್ಬೇಕು ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಇದೆಯೋ ಇಲ್ಲ ಅಂತ. ಬೇರೆ ಅಲ್ಲಿ ಪಬ್ಲಿಕ್ ಜಾಸ್ತಿ, ರಶ್ ಜಾಸ್ತಿ. ಹಾಗಾಗಿ ಡೋಂಟ್ ವರಿ, ನೀವು ಮನೆಯಲ್ಲೇ ನಿಮ್ಮ ಮೊಬೈಲಲ್ಲೇ ನೀವು ನೋಡಬಹುದು ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಇದೆಯೋ ಇಲ್ಲ ಅಂತ. ಭಾಳ ಈಸಿ ಸ್ಟೆಪ್ಸ್ ಇದಾವೆ, ಭಾಳ ಸುಲಭವಾಗಿ ನೀವು ಕಂಡುಹಿಡಿಬಹುದು. ಈ ವಿಡಿಯೋನ ನಾನು ತೋರಿಸ್ತೇನೆ ನಿಮಗೆ ಮುಂದೆ. ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ಹಾಗೂ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಯಾಕಂದರೆ ಈ ಒಂದು ಇನ್ಫಾರ್ಮೇಷನ್ ಭಾಳ ಜನರಿಗೆ ಗೊತ್ತಿಲ್ಲ ಅನಿಸುತ್ತೆ. ಯಾಕಂದರೆ ಇದು ಸಣ್ಣ ಪುಟ್ಟ ಒಂದು ಪ್ರೋಸೆಸ್ಸು ನಾವು ನಮ್ಮ ಮೊಬೈಲಲ್ಲಿ ಮಾಡ್ಕೊಬಿಟ್ರೆ ನಮ್ಗೆ ಈಸಿ ಆಗುತ್ತೆ. ಇದಕ್ಕೂ ಸಹ ನಾವು ಬ್ಯಾಂಕಿಗೆ ಹೋದರೆ ಅಲ್ಲಿ ಸರ್ವರ್ ಇರೋದಿಲ್ಲ, ಬ್ಯಾಂಕ್ ರಶ್ ಇರುತ್ತೆ, ತಾಪಮಾನ ಜಾಸ್ತಿ ಇದೆ, ಪ್ರಾಬ್ಲಮ್ ನಿಮಗೇನೆ. ಹಾಗಾಗಿ ಫಸ್ಟು ಈ ಪ್ರೋಸೆಸ್ಸಿಂದ ನೀವು ಚೆಕ್ ಮಾಡಿ ನಿಮ್ಮ ಮೊಬೈಲಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇದೆಯೋ ಇಲ್ಲ ಅಂತ. ಒಂದು ಪಕ್ಷ ಲಿಂಕ್ ಇದ್ದರೆ ಓಕೆ, ಲಿಂಕ್ ಇಲ್ಲ ಅಂದರೆ ಆವಾಗ ನೀವು ಬ್ಯಾಂಕಿಗೆ ಒಂದು ಜೆರಾಕ್ಸ್ ಕಾಪಿ ಆಧಾರ್ ಕಾರ್ಡ್, ಒಂದು ಜೆರಾಕ್ಸ್ ಕಾಪಿ ಪಾಸ್ಬುಕ್ ತೊಗೊಂಡೋಗಿ ಲಿಂಕ್ ಮಾಡಿಸಿ. ಬಟ್ ಲಿಂಕ್ ಇದೆಯೋ ಇಲ್ಲ ಅಂತ ನೋಡೋಕ್ಕೂ ಬ್ಯಾಂಕಿಗೆ ಹೋಗಬೇಡಿ, ನೀವು ಮೊಬೈಲಲ್ಲಿ ಆರಾಮಾಗಿ ನೋಡಬಹುದು. ಬನ್ನಿ ಸರ್, ತೋರಿಸ್ತೇನೆ ನಿಮಗೆ ಯಾವ ಥರ ನೀವು ನೋಡಬಹುದು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇದೆ ಅಥವಾ ಇಲ್ಲ ಅಂತ. ಯಾವುದಾದರೂ ವೆಬ್ ಬ್ರೌಸರಲ್ಲಿ UIDA ಟೈಪ್ ಮಾಡಿ. ಇದು ಮೊದಲನೇ ಲಿಂಕ್ UIDA ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಭಾಷೆ ಸೆಲೆಕ್ಷನ್ ಮಾಡಿ. ನಂತರ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಇದೆ, ಆ ಲಾಗಿನ್ ಆಪ್ಷನಿಗೆ ಕ್ಲಿಕ್ ಮಾಡಿ. ನಂತರ ಹೊಸ ಇಂಟರ್ಫೇಸ್ ಬರುತ್ತೆ, ಅಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟ್ರ್ ಮಾಡಿ. ಕೆಳಗೆ ಕ್ಯಾಪ್ಚಾ ಇರುತ್ತೆ, ಆ ಕ್ಯಾಪ್ಚಾನ ಎಂಟ್ರ್ ಮಾಡಿ. ಕೆಳಗೆ ಸೆಂಡ್ OTP ಅಂತ ಒಂದು ಆಪ್ಷನ್ ಇರುತ್ತೆ, ಆ ಸೆಂಡ್ OTP ಆಪ್ಷನಿಗೆ ಕ್ಲಿಕ್ ಮಾಡಿ. ನಂತರ OTP ನಿಮ್ಮ ನಂಬರಿಗೆ ಬಂದ ಮೇಲೆ ಆ OTPಯನ್ನು ಕೆಳಗಿನ ಬಾಕ್ಸಲ್ಲಿ ಎಂಟ್ರ್ ಮಾಡಿ. ಕೆಳಗಿನ ಬಾಕ್ಸಲ್ಲಿ ಎಂಟ್ರ್ ಮಾಡಿದ ಮೇಲೆ ಲಾಗಿನ್ ಅಂತ ಇರುತ್ತೆ, ಆ ಲಾಗಿನ್ ಆಪ್ಷನಿಗೆ ಕ್ಲಿಕ್ ಮಾಡಿ. ನಂತರ ಈ ಥರ ಒಂದು ಹೊಸ ಇಂಟರ್ಫೇಸ್ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ. ಇಲ್ಲಿ ನೀವು ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ನೋಡಿ, ನೀವು ನೋಡ್ತಿರಬಹುದು ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಹೊಸ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇದೆಯೋ ಅಲ್ಲ ಅಥವಾ ಇಲ್ಲ ಅಂತ. ಈ ಥರ ರೈಟ್ ಮಾರ್ಕ್ ಬಂದು ಕೆಳಗೆ ಗ್ರೀನ್ ಇಂಕಲ್ಲಿ ಆ್ಯಕ್ಟಿವ್ ಅಂತ ಬಂದರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಆಧಾರ್ NPCI ಲಿಂಕ್ ಇದೆ ಅಂತ ಅರ್ಥ. ಇನ್ಆ್ಯಕ್ಟಿವ್ ಅಂತ ಬಂದರೆ ನೀವು ಬ್ಯಾಂಕಿಗೆ ಹೋಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಆಧಾರ್ ಕಾರ್ಡ್ NPCI ಲಿಂಕ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಇನ್ಆ್ಯಕ್ಟಿವ್ ಆಗಿಬಿಡುತ್ತೆ, ಫ್ರೀಸ್ ಆಗಿಬಿಡುತ್ತೆ. ಈ ಒಂದು ಪ್ರೊಸೆಸ್ಸಿಂದ ನೀವು ನೋಡಬಹುದು ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಇದೆ ಅಥವಾ ಇಲ್ಲ ಅಂತ. ಐ ಹೋಪ್ ನಿಮಗೆ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂತ. ಯೂಸ್ಫುಲ್ ಆದರೆ ಇದನ್ನು ನಿಮ್ಮ ಫ್ಯಾಮ್ಲಿ, ಕಲೀಗ್ಸ್ ಹಾಗೂ ಫ್ರೆಂಡ್ಸಿಗೆ ಶೇರ್ ಮಾಡಿ, ಒಬ್ಬರೇ ನೋಡಬೇಡಿ. ಅದೇ ಥರ ಇಲ್ಲಿವರೆಗೆ ನನ್ನ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಪ್ರತಿದಿನ ನಿಮಗೆ ಇಂಥ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ. ನಾನು ಮುಂದಿನ ಒಂದು ಹೊಸ ಇನ್ಫಾರ್ಮೇಷನ್ ಜೊತೆ, ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.